ನಮಸ್ಕಾರ ಸ್ನೇಹಿತರೆ. ನಿಮಗೆ ಅಥವಾ ನಿಮ್ಮ ಮನೆಯ ಹಿರಿಯರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಜಡತ್ವ, ದಿನವಿಡೀ ದಣಿವು, ಹೊಟ್ಟೆ ಸರಿಯಾಗಿ ಸ್ವಚ್ಛವಾಗದಿರುವುದು, ಮೂಳೆಗಳಲ್ಲಿ ನೋವು, ಕೂದಲು ಉದುರುವುದು ಅಥವಾ ರಾತ್ರಿ ಸರಿಯಾಗಿ ನಿದ್ರೆ ಬರದಂತಹ ಸಮಸ್ಯೆಗಳಿದೆಯೇ? ಬಹಳಷ್ಟು ಜನ ಇದನ್ನು ವಯಸ್ಸಾದ ಮೇಲೆ ಹೀಗೆ ಆಗುತ್ತದೆ ಎಂದು ನಿರ್ಲಕ್ಷ್ಯ ಮಾಡುತ್ತಾರೆ. ಆದರೆ ನಿಜಕ್ಕೂ ಈ ಸಮಸ್ಯೆಗಳ ಹಿಂದೆ ಕೇವಲ ವಯಸ್ಸು ಮಾತ್ರವಲ್ಲ, ದೇಹದಲ್ಲಿ ಉಂಟಾಗಿರುವ ಕೆಲವು ಪ್ರಮುಖ ಪೋಷಕಾಂಶಗಳ ಕೊರತೆಯೂ ಇರಬಹುದು. ಇಂದು ನಾನು ಹೇಳಲಿರುವ ಒಂದು ಸಾಮಾನ್ಯ ಬೀಜವನ್ನು ಸರಿಯಾದ ರೀತಿಯಲ್ಲಿ ಸೇವಿಸಿದರೆ ನಿಮ್ಮ ಆರೋಗ್ಯದಲ್ಲಿ ಆಶ್ಚರ್ಯಕರ ಬದಲಾವಣೆಗಳನ್ನು ಕಾಣಬಹುದು. ಹಾಗಾದರೆ ಆ ಅದ್ಭುತ ಬೀಜ ಯಾವುದು? ಅದನ್ನು ಹೇಗೆ ಸೇವಿಸಬೇಕು? ಯಾವ ಸಮಯದಲ್ಲಿ ಸೇವಿಸಿದರೆ ಹೆಚ್ಚು ಲಾಭ? ಮತ್ತು 50 ವರ್ಷ ಮೇಲ್ಪಟ್ಟವರು ಯಾವ ವಿಶೇಷ ವಿಧಾನದಲ್ಲಿ ಬಳಸಬೇಕು? ಈ ಎಲ್ಲ ಮಾಹಿತಿಯನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ದೇಹಕ್ಕೆ ಅತ್ಯಂತ ಉಪಯುಕ್ತವಾದ ಈ ನೈಸರ್ಗಿಕ ಆಹಾರವೇ ಕುಂಬಳಕಾಯಿ ಬೀಜಗಳು. ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಇದರಲ್ಲಿರುವ ಪೋಷಕಾಂಶಗಳು ದೇಹಕ್ಕೆ ಅಪಾರ ಪ್ರಯೋಜನ ನೀಡುತ್ತದೆ. ಇದರಲ್ಲಿ ಮೆಗ್ನೀಷಿಯಂ, ಜಿಂಕ್, ಕಬ್ಬಿಣ, ಆರೋಗ್ಯಕರ ಕೊಬ್ಬುಗಳು, ಪ್ರೋಟೀನ್ ಮತ್ತು ಶಕ್ತಿಯುತ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದೆ. ಇವು ದೇಹದ ಅನೇಕ ಪ್ರಮುಖ ಕಾರ್ಯಗಳನ್ನು ಸುಗಮವಾಗಿ ನಡೆಸಲು ಸಹಾಯ ಮಾಡುತ್ತದೆ. ಮೊದಲನೆಯದಾಗಿ, ಕುಂಬಳಕಾಯಿ ಬೀಜಗಳಲ್ಲಿರುವ ನಾರಿನಾಂಶ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಕಾರಿಯಾಗುತ್ತದೆ. ಇದರಿಂದ ಹೊಟ್ಟೆ ಸ್ವಚ್ಛವಾಗಲು ನೆರವಾಗಬಹುದು ಮತ್ತು ಮಲಬದ್ಧತೆಯ ಸಮಸ್ಯೆ ಕಡಿಮೆಯಾಗಲು ಸಹಾಯವಾಗುತ್ತದೆ. ಆದರೆ ಸಾಕಷ್ಟು ನೀರು ಕುಡಿಯುವುದು ಮತ್ತು ಸಮತೋಲಿತ ಆಹಾರವು ಇದರೊಂದಿಗೆ ಮುಖ್ಯವಾಗಿದೆ. ಎರಡನೆಯದಾಗಿ, ಈ ಬೀಜಗಳಲ್ಲಿರುವ ಮೆಗ್ನೀಷಿಯಂ ಮತ್ತು ಫಾಸ್ಫರಸ್ ಮೂಳೆಗಳ ಆರೋಗ್ಯಕ್ಕೆ ಸಹಕಾರಿ. ವಯಸ್ಸಾದಂತೆ ಮೂಳೆಗಳ ಸಾಂದ್ರತೆ ಕಡಿಮೆಯಾಗುವ ಸಾಧ್ಯತೆ ಇರುವುದರಿಂದ ಇಂತಹ ಪೋಷಕಾಂಶಗಳನ್ನು ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಉಪಯುಕ್ತವಾಗಬಹುದು. ಮೂರನೆಯದಾಗಿ, ಜಿಂಕ್ ಮತ್ತು ಪ್ರೋಟೀನ್ ಕೂದಲಿನ ಆರೋಗ್ಯ ಹಾಗೂ ರೋಗ ನಿರೋಧಕ ಶಕ್ತಿಗೆ ಸಹಕಾರಿಯಾಗುತ್ತದೆ. ಆದರೆ ಕೂದಲು ಉದುರುವುದಕ್ಕೆ ಥೈರಾಯ್ಡ್, ಹಾರ್ಮೋನ್ ಸಮಸ್ಯೆಗಳು, ರಕ್ತಹೀನತೆ ಅಥವಾ ಇತರ ಕಾರಣಗಳು ಇರಬಹುದು. ಆದ್ದರಿಂದ ಇದನ್ನು ಒಂದು ಪೂರಕ ಆಹಾರವಾಗಿ ನೋಡಬೇಕು, ಔಷಧಿಯನ್ನಾಗಿ ಅಲ್ಲ. ನಾಲ್ಕನೆಯದಾಗಿ, ಮೆಗ್ನೀಷಿಯಂ ನರಮಂಡಲವನ್ನು ಶಾಂತಗೊಳಿಸಲು ಸಹಾಯ ಮಾಡುವುದರಿಂದ ಕೆಲವರಿಗೆ ಉತ್ತಮ ನಿದ್ರೆ ಬರಲು ನೆರವಾಗಬಹುದು. ದಿನಪೂರ್ತಿ ಮಾನಸಿಕ ಒತ್ತಡ ಇರುವವರಿಗೆ ಇದು ಉಪಯುಕ್ತ ಆಹಾರವಾಗಬಹುದು. ಐದನೆಯದಾಗಿ, ಕುಂಬಳಕಾಯಿ ಬೀಜಗಳಲ್ಲಿರುವ ಆರೋಗ್ಯಕರ ಕೊಬ್ಬುಗಳು ಮತ್ತು ಆಂಟಿಆಕ್ಸಿಡೆಂಟ್ಗಳು ಹೃದಯದ ಆರೋಗ್ಯವನ್ನು ಬೆಂಬಲಿಸಲು ಸಹಾಯ ಮಾಡಬಹುದು. ಜೊತೆಗೆ ಸಮತೋಲಿತ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಪಡೆಯುವುದು ಹೃದಯದ ಆರೋಗ್ಯಕ್ಕೆ ಅತ್ಯಗತ್ಯ. ಹಾಗಾದರೆ ಇದನ್ನು ಹೇಗೆ ಸೇವಿಸಬೇಕು? ದಿನಕ್ಕೆ ಸುಮಾರು 1 ರಿಂದ 2 ಚಮಚ ಹುರಿಯದ ಅಥವಾ ಸ್ವಲ್ಪ ಹುರಿದ ಕುಂಬಳಕಾಯಿ ಬೀಜಗಳನ್ನು ನೇರವಾಗಿ ತಿನ್ನಬಹುದು, ಅಥವಾ ಸಲಾಡ್, ಮೊಸರು, ಓಟ್ಸ್ ಅಥವಾ ಸ್ಮೂತಿಗೆ ಸೇರಿಸಿ ಸೇವಿಸಬಹುದು. ಅತಿಯಾಗಿ ಸೇವಿಸುವುದಕ್ಕಿಂತ ಮಿತವಾಗಿ ಸೇವಿಸುವುದೇ ಉತ್ತಮ. 50 ವರ್ಷ ಮೇಲ್ಪಟ್ಟವರು 1 ಚಮಚ ಕುಂಬಳಕಾಯಿ ಬೀಜದ ಜೊತೆಗೆ ಸ್ವಲ್ಪ ಅಗಸೆ ಬೀಜ ಮತ್ತು ಎಳ್ಳನ್ನು ಪುಡಿ ಮಾಡಿ ಪ್ರತಿದಿನ 1 ಚಮಚ ಸೇವಿಸಬೇಕು. ಇದು ಪೌಷ್ಟಿಕ ಮಿಶ್ರಣವಾಗಿದ್ದು ಆರೋಗ್ಯಕರ ಆಹಾರದ ಭಾಗವಾಗಿ ಬಳಸಬಹುದು. ಆದರೆ ಮಧುಮೇಹ, ಮೂತ್ರಪಿಂಡದ ಕಾಯಿಲೆ ಅಥವಾ ಇತರ ಆರೋಗ್ಯ ಸಮಸ್ಯೆಗಳಿದ್ದರೆ ನಿಮ್ಮ ವೈದ್ಯರು ಅಥವಾ ಪೌಷ್ಟಿಕ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಹೀಗಾಗಿ ಸ್ನೇಹಿತರೆ, ಕುಂಬಳಕಾಯಿ ಬೀಜಗಳು ಒಂದು ಪೌಷ್ಟಿಕ ಆಹಾರವಾಗಿದ್ದು ಸಮತೋಲಿತ ಆಹಾರ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಬಳಸಿದರೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನೀಡಬಹುದು. ಆದರೆ ಯಾವುದೇ ಒಂದು ಆಹಾರವೇ ಎಲ್ಲ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ ಎಂಬ ನಂಬಿಕೆ ಸರಿಯಲ್ಲ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಸ್ನೇಹಿತರಿಗೂ ತಪ್ಪದೆ ಹಂಚಿಕೊಳ್ಳಿ. ಇಂತಹ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ನಿಮ್ಮ ಆರೋಗ್ಯವೇ ನಿಮ್ಮ ದೊಡ್ಡ ಸಂಪತ್ತು. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.